ಮೇಕೆದಾಟು ಯೋಜನೆಯ ವಿರುದ್ಧ ತಮಿಳುನಾಡು ಸಮರ. ಮೇಕೆದಾಟು ಯೋಜನೆಯ ವಿರುದ್ಧ ವಿಜಯ್ ನಿರ್ಣಯ, ಅವರ ಹಿತಾಸಕ್ತಿ ಮೇಲೆ ನಿರ್ಣಯ ಪಾಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ನಮ್ಮ ಕೆಲಸ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ನಾವು ಅವರ ನೀರನ್ನ ಕಸಿದುಕೊಳ್ತೀವಿ ಅಂದ್ರೆ ತಪ್ಪಾಗುತ್ತೆ. ಅಲ್ಲಿನ ಜನಕ್ಕೆ ಅನುಕೂಲ ಆಗ್ಲಿ ಅಂತಾನೆ ನಾವು ಇದನ್ನ ಮಾಡ್ತಾ ಇರೋದು ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡಿ, ಅವ್ರ ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಮಾಡಲಿ, ವಾಟ್ ಎವರ್ ಇಟ್ ಈಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗಲೇ ಕೋರ್ಟಲ್ಲಿ ತೀರ್ಪು ಬಂದಿದೆ. ಇವರು ಇನ್ನೂ ಏನು ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಇನ್ನು ಮೇಕೆದಾಟು ವಿಚಾರದಲ್ಲಿ ಬಿಜೆಪಿಯ ಸಂಸದರು ಏನ್ ಮಾಡ್ತಿದ್ದಾರೆ? ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನೋಡಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. 12 ವರ್ಷ ಆಯಿತು ಸ್ವಾಮಿ. ಒಂದ್ಸರಿಯಾನ ಯಾವುದಾದ್ರೂ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ BJP MP ಗಳು ಏನು ಮಾಡ್ತಾರೆ? ಈಗ ನಿಮ್ಮ BMRCLದು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ? ಬಾಲೇಶ ಥರ ಹೇಳಿಕೆ ಕೊಡ್ತಾರೆ. ಏನು ಬರೀ ನಮ್ಮದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲನೂ ಐ ಹ್ಯಾವ್ ನೋ ಹೋಪ್ಸ್ ಆ್ಯಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ BJP. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಈ ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ವಾಗ್ವಾದಗಳು, ಸಮರಗಳು ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದೀಗ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಸ್ಥಾಪನೆಯಾದ ನಂತರ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆಯಾ ಅಂತ ಹೇಳಿ, ಮುಂದೆ ಏನಾಗುತ್ತೆ? ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರ ಯಾವ ರೀತಿ ಒಮ್ಮತದ ನಿರ್ಣಯಕ್ಕೆ ಬರೋ ಸಾಧ್ಯತೆಗಳಿದೆ? ಇಲ್ಲದೆ ಹೋದ್ರೆ ಈ ಜಂಜಾಟ ಹೀಗೆ ಮುಂದುವರಿಬೇಕಾಗುತ್ತೆ ಒಂದು ಅಂತಿಮ ನಿರ್ಣಯಕ್ಕೆ ಬರಲಿಲ್ಲ ಅಂದ್ರೆ? ಖಂಡಿತ ಮಧುಶ್ರೀ, ಈಗ ನಿನ್ನೆಯಷ್ಟೇ ರಾಜ್ಯಪಾಲರ ಮೂಲಕ ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ವಿಚಾರವಾಗಿ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ನಾವು ಇದಕ್ಕೆ ಸಹಮತ ನೀಡೋದಿಲ್ಲ, ಮತ್ತು ಕೇಂದ್ರಕ್ಕೂ ಕೂಡ ನಾವು ಇದನ್ನು ಮನವಿ ಮಾಡ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿತ್ತು. ಈಗ ವಿಪಕ್ಷ ಏನು ಅಲ್ಲಿ ಇರುವಂಥ ವಿಪಕ್ಷ ನಾಯಕರು ಕೂಡ ಈಗ ಮೋದಿಯನ್ನು ಭೇಟಿ ಮಾಡೋಣ ಮತ್ತು ಪ್ರಸ್ತಾಪ ಇಡೋಣ, ಇದು ಯಾವುದೇ ರೀತಿ ಸಹಮತ ವ್ಯಕ್ತಪಡಿಸೋದು ಬೇಡ ಅನ್ನೋದು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಾ ಇದೆ. ಕರ್ನಾಟಕ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೂಲಕ ಸಾಕಷ್ಟು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಏನು ಯಶಸ್ವಿ ಕೂಡ ಆಗಿರುವಂಥದ್ದು. ತಮ್ಮ ನೀರನ್ನು ಬಳಸುವಂಥ ಪ್ರಯತ್ನಕ್ಕೆ ಯಾವುದೇ ರೀತಿ ನಾವು ಲೋಪ ಮಾಡೋದಿಲ್ಲ, ನೀವು ನಿಮ್ಮ ನೀರನ್ನು ಬಳಸಿಕೊಳ್ಳಿ ಅಂತೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ಕೂಡ ನೀಡಿರುವಂಥದ್ದು. ಆ ನಿಟ್ಟಿನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಕೇಂದ್ರದ ಏನು ಮಂತ್ರಿಗಳ ಜೊತೆ ಮತ್ತು ಮೋದಿಯವರನ್ನ ಭೇಟಿ ಮಾಡಿದಲ್ಲಿ ಕೂಡ ಮೇಕೆದಾಟು ವಿಚಾರವೇ ಸಾಕಷ್ಟು ಪ್ರಸ್ತಾಪ ಕೂಡ ಮಾಡಿತ್ತು. ಇದಕ್ಕೆ ಪರಿಸರ ಇಲಾಖೆ ಮತ್ತು ಏನು ಕೇಂದ್ರ ಏನು ಒಂದು ಸರ್ಕಾರ ಕೂಡ ಅನುಮತಿ ನೀಡಬೇಕು ಅಂತೇಳಿ ಈಗಾಗಲೇ ಇತ್ತೀಚೆಗೆ CM ಕೂಡ ಭೇಟಿ ಮಾಡಿ ಮನವಿ ಕೂಡ ಮಾಡಿರುವಂಥದ್ದು. ಹೀಗಾಗಿ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ, ಈಗ ತಮಿಳುನಾಡು ಸರ್ಕಾರ ಪ್ರಮುಖವಾಗಿ ವಿಜಯ್ ಸರ್ಕಾರ, ಅದರಲ್ಲೂ ಕೂಡ ಮೇಕೆದಾಟು ವಿಚಾರವಾಗಿ ಅತಿ ಹೆಚ್ಚಾಗಿ ತೀವ್ರ ಸ್ವರೂಪದ ಹೋರಾಟ ಮಾಡಲೇಬೇಕು ಅನ್ನೋದು ಕೂಡ ತೀರ್ಮಾನ ಮಾಡದಂತಿರುವಂಥದ್ದು. ಹೀಗಾಗಿ ಈಗ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿ ಏನು ಮೋದಿಯನ್ನು ಭೇಟಿ ಮಾಡಿ ಚರ್ಚಿಸಬೇಕಾಗುತ್ತೆ. ಮತ್ತು ಮೋದಿಯವರು ಈಗಾಗಲೇ ಏನು ತಮಿಳುನಾಡು ಸರ್ಕಾರ ಬಂದಂತೆ ರಾಜ್ಯ ಸರ್ಕಾರದ್ದು ಕೂಡ ಮತ್ತೊಮ್ಮೆ ಏನು ಇಲ್ಲಿ ದೆಹಲಿಗೆ ಆಗಮಿಸಿ ಮೋದಿಯವರನ್ನ ಭೇಟಿ ಮಾಡಿ ಚರ್ಚಿಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ಇತ್ತೀಚಿನ ಭೇಟಿ ಕೂಡ ಅದೇ ರೀತಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಮತ್ತೊಮ್ಮೆ ಏನು ರಾಜ್ಯ ಸರ್ಕಾರದ CM ಆಗಿರ್ಬೋದು ಮತ್ತು ಇತರ ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಈ ಯೋಜನೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದರ ಒಂದು ಅನುಸಾರವಾಗಿ ಈ ಒಂದು ಚರ್ಚೆ ಮಾಡಬೇಕಾಗಿತ್ತು. ಹೀಗಾಗಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂಥದ್ದು ಎಳ್ಳೆ ಮಾತಿಲ್ಲ ಅಂತ ಹೇಳ್ಬೋದು ಮಧುಶ್ರೀ. ಧನ್ಯವಾದ ಮಹೇಶ್, ತಮ್ಮ ಮಾಹಿತಿಗಾಗಿ.